ನಮಸ್ಕಾರ ಟಿವಿ2ಗೆ ಸ್ವಾಗತ. ಭೂಮಿಗಿಳಿಯಲೆಂತೂ ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು ತಡೆಯೋರು ಯಾರುಗಿನ್ನೂ ದಿಟ್ಟ ಹೆಜ್ಜೆ ಇಟ್ಟ ನೋಡು. Hey yo my people, the lion is back. जंगल में सिंगल शेर नाम है उसका बब्बर शेर. ಗುರಿಯಲಿಯುವ ದ್ರೋಣ ಎದೆಯಿರಿಯುವ ಬಾಣ. जंगल में सिंगल शेर number game he does not care. ಗೆಳೆತನದಲ್ಲಿ ನಾಣ ಎದೆಯಿರಿಯುವ ಸೀನಾ. ಗುರುಪ್ಪನಪಾಳ್ಯದಲ್ಲಿ ಸಮಾಜ ಸೇವೆ, ಬಡವರ ಆಶಾಕಿರಣ ಆಸಿಫ್ ಶರೀಫ್. ಜಯನಗರ ವಿಧಾನಸಭಾ ಕ್ಷೇತ್ರದ ಗುರುಪ್ಪನಪಾಳ್ಯ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಆಸಿಫ್ ಶರೀಫ್ ರವರು ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಜನರ ಮನಗೆದ್ದಿದ್ದಾರೆ. ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ಮಾಜಿ ಶಾಸಕಿ ಸೌಮ್ಯರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಆಸಿಫ್ ಶರೀಫ್ ರವರು ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿದ್ದಾರೆ. ಪ್ರಮುಖ ಸೇವಾ ಕಾರ್ಯಗಳು: ಜನಸೇವೆಯೇ ಜನಾರ್ದನ ಸೇವೆ, ಜನರ ಸೇವೆಯೇ ದೇವರಿಗೆ ಮಾಡುವ ಸೇವೆ ಎಂದು ನಂಬಿರುವ ಇವರು ಬಡವರು ಮತ್ತು ದೀನದಲಿತರ ಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಾ ಬಂದಿದ್ದಾರೆ. ಶೈಕ್ಷಣಿಕ ನೆರವು: ಶಾಲಾ ವಿದ್ಯಾರ್ಥಿಗಳಿಗೆ ಅವಶ್ಯಕವಿರುವ ಶೈಕ್ಷಣಿಕ ನೆರವು ನೀಡುವ ಮೂಲಕ ಅವರ ಭವಿಷ್ಯಕ್ಕೆ ಆಸರೆಯಾಗಿದ್ದಾರೆ. ರಂಜಾನ್ ಹಬ್ಬದ ವಿಶೇಷ ಕೊಡುಗೆ: ಪ್ರತಿ ವರ್ಷದಂತೆ ಈ ವರ್ಷವೂ ರಂಜಾನ್ ಹಬ್ಬದ ಅಂಗವಾಗಿ ಸಾವಿರಾರು ಕುಟುಂಬಗಳಿಗೆ ಹೈ ಕ್ವಾಲಿಟಿ ರೇಷನ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಗಣ್ಯರ ಉಪಸ್ಥಿತಿ: ಈ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮವು ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಶಾಸಕಿ ಸೌಮ್ಯರೆಡ್ಡಿ ಹಾಗೂ ಮಾಜಿ ಕಾರ್ಪೊರೇಟರ್ ರಿಜ್ವಾನ್ ಅವರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಜನರ ಹಾರೈಕೆ: ಆಸಿಫ್ ಶರೀಫ್ ಅವರ ಈ ನಿಸ್ವಾರ್ಥ ಸೇವೆಯನ್ನು ಕಂಡು ಸ್ಥಳೀಯ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ನಾಯಕ ಆಸಿಫ್ ಶರೀಫ್ ಅವರಿಗೆ ದೇವರು ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಮತ್ತು ಸಮಾಜ ಸೇವೆ ಮಾಡಲು ಅವರಿಗೆ ದೊಡ್ಡ ಅಧಿಕಾರ ಸಿಗಲಿ ಎಂದು ಜನರು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಹಾರೈಸಿದ್ದಾರೆ. ದಯವಿಟ್ಟು ತಮ್ಮ ಮನೆ ಕಡೆ ತಾವು ಹೊರಡಬಹುದು. ಕಿಟ್ ಇಟ್ಕೊಂಡು ಗ್ರೌಂಡ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ. ಯಾರಾದ್ರೂ ಏನಾದ್ರು ಎತ್ಕೊಂಡು ತೊಂದರೆ ಆಗುತ್ತೆ. ದಯವಿಟ್ಟು मुबारकबाद है। रमजान हर साल इन्हें आके राशन बांटते हैं, हर घर घर आके राशन लाके हर साल आके देते हैं। बहुत अच्छा आदमी है, बहुत सही आदमी है, उसके लिए बहुत शुक्रिया आपका उनका। अल्लाह बहुत बहुत अच्छा लगा। कितने बोल रहे इलेक्शन में ऐसा कहता क्या नहीं होता है? नहीं इलेक्शन हो नहीं हो, लेकिन राशन बांटते हो पहले साल रमजान में। सही आदमी है, अल्लाह सब खुश रखे, दुआ करके ಸಮಾನವಾಗಿ ನೋಡಿದ್ರೆ ಎಲ್ಲರಿಗೂ ರೇಷನ್ ಕೊಡ್ತಾ ಇದಾರೆ. ಒಳ್ಳೇದಾಗಿದೆ. ನಮ್ಮ ಸಪೋರ್ಟ್ ಯಾವಾಗ್ಲೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಆಸಿಫ್ ಅವರು ನಮ್ಮ ಯುವ ಕಾಂಗ್ರೆಸ್ ರಾಜ್ಯದ ಕಾರ್ಯದರ್ಶಿ ಕಿಟ್ಟು ರೇಷನ್ ಕಿಟ್ ಅಂದರೆ ಈ ಹಬ್ಬಕ್ಕೆ ಏನೇನಾಗಬೇಕು ಅದೆಲ್ಲ ಕೂಡ ಸುಮಾರು ಒಂದು 20-25 kg ಅಷ್ಟು ಕೊಡ್ತಾ ಇದ್ದಾರೆ. ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆಲ್ಲ ಹುಡುಕಿ ಕೊಟ್ಟು, ಅದರಲ್ಲಿ ಜಾತಿ ಏನೂ ಇಲ್ಲ. ಹಿಂದೂ ಮುಸ್ಲಿಮ್ಸು ಈ ಭಾಗದಲ್ಲಿ ಯಾರಿದ್ದಾರೆ ಎಲ್ರಿಗೂ ಕೂಡ ಕೊಡ್ತಾರೆ. ಯಾಕೆಂದರೆ ಯುಗಾದಿನೂ ಬರುತ್ತಲ್ಲ, ಆದರೆ ಎಲ್ರಿಗೂ ಕೊಡ್ತಾರೆ. ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಮತ್ತು ರಿಜ್ವಾನ್ ಅವರು ಭಾಗದ ನಗರಸಭಾ ಸದಸ್ಯರು ಬಂದೋಗಿದ್ದಾರೆ. ಮತ್ತು ಸೌಮ್ಯರೆಡ್ಡಿ ಶಾಸಕರು, ಮಾಜಿ ಶಾಸಕರು ಅವರು ಕೂಡ ಬಂದೋಗಿದ್ದಾರೆ. ಮತ್ತು ಮೊನ್ನೆಯಿಂದ ಕೊಟ್ಟಿದ್ದಾರೆ. ಮೊನ್ನೆ, ನಿನ್ನೆ, ಇವತ್ತು
ಉಳಿದಿದ್ದನ್ನೆಲ್ಲ ನಾಳೆ ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದಾರಲ್ಲ ಅದೇ ಜಾಗದಲ್ಲಿ ಉಳಿದಿರ್ತಕ್ಕಂಥವ್ರು ಎಲ್ಲರಿಗೂ ಕೊಡ್ತಾರೆ. ಈ ಸಂದರ್ಭದಲ್ಲಿ ಆಸಿಫ್ಗೆ ಅವರೆಲ್ಲ ಸ್ನೇಹಿತರ ಸಹಕಾರದಿಂದ ಇದೆಲ್ಲ ಕೊಡೋದಕ್ಕೆ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯ. ಇದು 11ನೇ ವರ್ಷ, ನಮ್ಮ 10 ವರ್ಷ ಕೊಟ್ಟಾಗಿದೆ. ನೀವೆಲ್ಲ ನೋಡಿದೀರಾ. ಈ ಸಲ 13,000 ರೇಷನ್ ನಾವು ಹಂಚಿದೀವಿ. ರಂಜಾನ್ ಹಬ್ಬಕ್ಕೆ ನಾವು ಹಂಚ್ತೀವಿ. ಸೆಕ್ಯುಲರ್ ಆಗಿ ಹಿಂದೂ ಮುಸಲ್ಮಾನ್ ಬಾಂಧವರಿಗೆಲ್ಲ ತಗೊಂಡು ನಾವು ರೇಷನ್ ಹಂಚ್ತೀವಿ. ಈ ಬಿಸಿಲಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅರೇಂಜ್ಮೆಂಟ್ಸ್ ಸೂಪರ್ ಮಾಡಿದೀವಿ. ಕೂಲರ್ಸ್ ಹಾಕ್ತಿದೀವಿ, ವಾಟರ್ ಸ್ಪ್ರಿಂಕ್ಲರ್ಸ್ ಹಾಕ್ತಿದೀವಿ, ಫ್ಯಾನ್ಸ್ ಗಳು ಹಾಕ್ತಿದೀವಿ. ನಾವು ಆದಷ್ಟು ಕಂಫರ್ಟಬಲ್ ಆಗ್ಲಿ ಅಂತೆಲ್ಲ ಯೋಚನೆ ಮಾಡಿ ಎಲ್ಲ ನಾವು ಮಾಡಿದೀವಿ. ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಮಾಡೋಣ ಅಂತ ನಾನು ಬೇಡ್ಕೊಂತೀನಿ ದೇವ್ರ ಹತ್ರ. ನೀವು ಎಲ್ಲರೂ ನಿಮ್ಗೆ ಒಳ್ಳೆ ಆಶೀರ್ವಾದ ಕೊಡಿ. ನಾವು ಪಬ್ಲಿಕ್ ನ ಇಂಟ್ರೂ ತಗೊಂಡಾಗ ಏನ್ ಹೇಳ್ತಾರೆ, ಅಧಿಕಾರ ಇಲ್ದಿರನೇ ರೇಷನ್ ಕಿಟ್ ಕೊಡ್ತಾ ಇದಾರೆ, ಇನ್ನು ಮುಂದಿನ ದಿನದಲ್ಲಿ ಅಧಿಕಾರ ತೆಗಿ ಅಂತ ಹೇಳ್ತಾ ಇದಾರೆ. ಏನ್ ಹೇಳಿ? ಇದು ತಪ್ಪು ಮಾತು. ಅಧಿಕಾರ ಕೊಟ್ಟಿಲ್ಲ ಅಂತ ದೇವರು ನಮ್ಗೆ ಆಲ್ರೆಡಿ ಅಧಿಕಾರ ಕೊಟ್ಬಿಟ್ಟಿದ್ದಾನೆ. ನಮ್ಗೆ ಒಬ್ಬರಿಗೆ ಹೆಲ್ಪ್ ಮಾಡೋದಷ್ಟು ದೇವ್ರು ಕೊಟ್ಟಿದ್ರೆ ನಮ್ಮ ಇಸ್ಲಾಂ ಏನ್ ಹೇಳ್ಕೊಳತ್ತೆ, ನಾವು ಅವ್ರಿಗೆ ಒಳ್ಳೇದ್ ಮಾಡ್ಲೇಬೇಕು. ಅವಾಗ ಅಧಿಕಾರ ಬಂದ್ಬಿಟ್ಟಿದೆ. ಅದು ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ, ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ನಮ್ ದೇವ್ರು ಯಾರಿಗೂ ಏನೋ ಕೊಡೋದು ಶಕ್ತಿ ಕೊಟ್ಟಿದ್ದಾನ, ನಾವು ಕೊಡ್ಲೇಬೇಕು. ನಮ್ ಫಸ್ಟ್ ನಮ್ ಇಸ್ಲಾಮು, ನಮ್ ಅಲ್ಲಾ, ನಮ್ಮ ಮೊಹಮ್ಮದ್ ಅವರು ನಮ್ಗೆ ಹೇಳ್ಕೊಟ್ಟಿದ್ರೆ ನಾವು ಹಂಚ್ಲೇಬೇಕು. ನಮ್ಗೆ ಕೆಪಾಸಿಟಿ ಇದೆಯಾ, ನಾವು ಯಾರಿಗೂ ಹೆಲ್ಪ್ ಮಾಡೋದು ಮಾಡ್ಲೇಬೇಕು. ನಾವು ಹುಟ್ಟಿದ ಟೈಮಲ್ಲೇ ಅಧಿಕಾರ ಬಂದ್ಬಿಟ್ಟಿದೆ, ನಾವು ಮಾಡ್ಲೇಬೇಕಿದೆ. ರಾಜಕೀಯಕ್ಕೋಸ್ಕರ ಮಾಡಿದ್ರೆ 11 ವರ್ಷ ಕಾಯ್ತಾ ಇರಲಿಲ್ಲ. ಇವತ್ತ ಯಾವ್ದಾದ್ರು ಕಾರ್ಪೊರೇಟರ್ ಏನಾದ್ರು ಎಲ್ಲರೂ ಮೆಂಬರ್ ಚೇರ್ಮನ್ ಆಗ್ತಾ ಇದ್ದೆ. ಇನ್ನ ನಿಮ್ ಮುಂದೆ ಹಂಗಿದ್ದೀನಿ. ನೀವು ನಾನು ನೋಡ್ತಾ ನೀವು ಸಮಯ ಕಳ್ದ್ಬಿಟ್ಟಿದ್ರೆ ನಾನು ಕಳ್ದ್ಬಿಟ್ಟಿದ್ದೀನಿ. ಏನು ಆತರ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ ಯಾರಾದ್ರು ಅಬ್ಸರ್ವ್ ಮಾಡಿ ಏನಾದ್ರು ನಮ್ಮ MLA ಯಾರಾದ್ರು ಬೇರೆಯವರು ಮಾಡೋದು ಮಾಡೋಣ. ಸಾಹೇಬ್ರು ಬರೋದು ದೊಡ್ಡ ಮಾತು, ನಿಮ್ಗೆ ಗೊತ್ತಲ್ಲ. ಅವ್ರು ತುಂಬಾ ಸಿಂಪಲ್. ಇಂತ ಕಾರ್ಯದ್ರಲ್ಲಿ ಅವ್ರು ಫಸ್ಟ್ ಬರ್ತಾರೆ. ಯಾಕಂದ್ರೆ ಸ್ವಲ್ಪ ಟೈಮ್ ಬಿಸಿ ಇದ್ರು, ಮಿನಿಸ್ಟರ್ ಆಗಿದ್ದಾರೆ, ಟೈಮ್ ಬಿಸಿ ಇದ್ರು, ಶೆಡ್ಯೂಲ್ ಬಿಸಿ ಇದ್ರು, ಈ ತರ ಒಳ್ಳೆ ಒಂದು ಹ್ಯುಮ್ಯಾನಿಟಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಯಾರು ಮಾಡ್ಲಿ ಆ ಫಂಕ್ಷನ್ ಅವ್ರಿಗೆ ಹೋಗಿ ಹೋಗ್ತಾರೆ. ಒಂದು 5 ನಿಮಿಷ ಆದ್ರು ಬಂದಿದ್ರು, ತುಂಬಾ ಚೆನ್ನಾಗಿದೆ ಅಂತ ಬೈದ್ರು, ಒಳ್ಳೇದು ಆಗ್ತದೆ ಅಂತ ಹೇಳಿದ್ರು, ಖುಷಿ ಪಟ್ಬಿಟ್ಟು ಹೋದ್ರು.